ತಾಳ್ಮೆ ದುರ್ಬಲರ ಗುಣವಲ್ಲ, ಅದು ದೇವರ ಆತ್ಮನಿಂದ ತುಂಬಿದ ಬಲಿಷ್ಠರ ಗುಣವಾಗಿದೆ. ತಾಳ್ಮೆ ಇರುವ ವ್ಯಕ್ತಿ ತನ್ನನ್ನು ತಾನು ಗೆಲ್ಲುತ್ತಾನೆ. ತಾಳ್ಮೆ ಇರುವ ವ್ಯಕ್ತಿ ತನ್ನ ಕುಟುಂಬವನ್ನು ಕಾಪಾಡುತ್ತಾನೆ. ತಾಳ್ಮೆ ಇರುವ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ವಿಶ್ವಾಸಕ್ಕೆ ಅರ್ಹನಾಗುತ್ತಾನೆ. ಸ್ವತಃ ನಮ್ಮಲ್ಲಿ ತಾಳ್ಮೆ, ಕುಟುಂಬದಲ್ಲಿ ತಾಳ್ಮೆ, ಕೆಲಸದ ಸ್ಥಳದಲ್ಲಿ ತಾಳ್ಮೆ, ದೇವರ ಸನ್ನಿಧಿಯಲ್ಲಿ ತಾಳ್ಮೆ ಇರಬೇಕಾಗಿರುವುದು ಎಷ್ಟೋ ಅಗತ್ಯವಾಗಿದೆ. ತಾಳ್ಮೆ ಎನ್ನುವುದು ಕೇವಲ ಕಾಯುವುದು ಮಾತ್ರವಲ್ಲ, ಕಾಯುವ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದೆ ಪ್ರೀತಿ, ಸಮಾಧಾನ ಮತ್ತು ವಿವೇಕದಿಂದ ನಡೆಯುವ ಆತ್ಮೀಕ ಗುಣವಾಗಿದೆ. ಈ ತಾಳ್ಮೆ, ಸಹನೆ, ಪೇಷನ್ಸ್ ಎನ್ನುವಂಥದ್ದು ಗಲಾತ್ಯ 5:22 ಹೇಳಿದ ಪ್ರಕಾರವಾಗಿ ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಫಲವಾಗಿದೆ. ಆದ್ದರಿಂದ ತಾಳ್ಮೆಯಿಲ್ಲದ ಜೀವನವು ಅಶಾಂತಿ, ಕಲಹ ಮತ್ತು ತಪ್ಪು ನಿರ್ಧಾರಗಳಿಗೆ ಕಾರಣವಾಗುತ್ತದೆ. ನಮ್ಮ ಜೀವನದಲ್ಲಿ ತಾಳ್ಮೆಯು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ತಾಳ್ಮೆ ನಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತದೆ. ತಾಳ್ಮೆ ದೇವರ ಸಮಯಕ್ಕಾಗಿ ಕಾಯುವಂತೆ ಕಲಿಸುತ್ತದೆ. ತಾಳ್ಮೆ ಆತ್ಮೀಕ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. ತಾಳ್ಮೆ ತಪ್ಪು ನಿರ್ಧಾರಗಳಿಂದ ನಮ್ಮನ್ನು ಕಾಯುತ್ತದೆ. ಕುಟುಂಬದಲ್ಲಿ ತಾಳ್ಮೆಯು ಬಹಳ ಮಹತ್ವ. ತಾಳ್ಮೆ ಕುಟುಂಬದಲ್ಲಿ ಪ್ರೀತಿಯನ್ನು ಉಳಿಸುತ್ತದೆ. ತಾಳ್ಮೆ ಮಕ್ಕಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ತಾಳ್ಮೆಯು ಕ್ಷಮಿಸಲು ಸಹಾಯ ಮಾಡುತ್ತದೆ. ಮಾತಿನಲ್ಲಿ ತಾಳ್ಮೆ ಕುಟುಂಬವನ್ನು ಕಟ್ಟುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಿಸುತ್ತದೆ. ಒತ್ತಡದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ತಾಳ್ಮೆಯು ನಾಯಕತ್ವದ ಮುಖ್ಯ ಗುಣವಾಗಿದೆ. ತಾಳ್ಮೆಯು ಪ್ರಾಮಾಣಿಕತೆಯನ್ನು ಕಾಪಾಡುತ್ತದೆ. ತಾಳ್ಮೆಯ ಕೊರತೆ ಕೋಪವನ್ನು, ಸಂಬಂಧಗಳನ್ನು ಮುರಿಯುವುದನ್ನು, ಕುಟುಂಬದಲ್ಲಿ ಕಲಹ ಉಂಟು ಮಾಡುವುದನ್ನು, ಕೆಲಸದ ಸ್ಥಳದಲ್ಲಿ ಗೌರವ ಕಡಿಮೆ ಮಾಡುವುದನ್ನು, ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ನಷ್ಟವಾಗುವುದನ್ನು, ದೇವರ ಸಮಯದ ಮೇಲೆ ನಂಬಿಕೆಯನ್ನು ಕುಂದಿಸುವುದನ್ನು ಮಾಡುತ್ತದೆ. ಹಾಗಾದರೆ ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಪ್ರತಿದಿನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ದೇವರ ವಾಕ್ಯವನ್ನು ಧ್ಯಾನಿಸಿರಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ದೇವರನ್ನು ನೆನಪಿಸಿಕೊಳ್ಳಿರಿ. ಮಾತನಾಡುವ ಮೊದಲು ಯೋಚಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಕ್ರಿಸ್ತ ಯೇಸುವಿನ ಮಾದರಿಯನ್ನು ಅನುಸರಿಸಿರಿ. ನಿಮಗೆ ತಾಳ್ಮೆ ಬೇಕಾದರೆ ಸಹನೆಯಿಂದ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಬೇಕಾಗಿ ವಿನಂತಿಸುತ್ತೇನೆ. ಪರಲೋಕದ ನಮ್ಮ ಪ್ರೀತಿಯ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ, ಘನತೆ, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಇಂದು ಮತ್ತೊಮ್ಮೆ ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕರ್ತನೇ, ಈ ಲೋಕವು ಆತುರದಿಂದ ಓಡುತ್ತಿದೆ. ಪ್ರತಿಯೊಬ್ಬರೂ ತಕ್ಷಣದ ಫಲವನ್ನು ಬಯಸುತ್ತಾರೆ. ಆದರೆ ನಿನ್ನ ವಾಕ್ಯವು ನಮಗೆ ತಾಳ್ಮೆಯನ್ನು ಕಲಿಸುತ್ತದೆ. ಆದ್ದರಿಂದ ಇಂದು ನಮ್ಮ ಹೃದಯದಲ್ಲಿ ತಾಳ್ಮೆಯ ಆತ್ಮವನ್ನು ಉಂಟು ಮಾಡು. ಪವಿತ್ರಾತ್ಮನೇ, ನಮ್ಮ ಮನಸ್ಸನ್ನು ಮೃದುಗೊಳಿಸು. ಕೋಪವನ್ನು ದೂರ ಮಾಡು. ಆತುರವನ್ನು ತೆಗೆದುಹಾಕು. ನಮ್ಮ ಮಾತುಗಳಲ್ಲಿ, ನಮ್ಮ ನಿರ್ಧಾರಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ನಂಬಿಕೆಯಲ್ಲಿ ನಿನ್ನ ತಾಳ್ಮೆಯ ಫಲವು ಕಾಣುವಂತೆ ಮಾಡು. ಪವಿತ್ರಾತ್ಮನ ಫಲವು ಯಾವುಗಳೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ ಎಂದು ಹೇಳಿದೆಯಲ್ಲವೇ? ಪ್ರಭುವೇ, ಈ ಆತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ಸುರಿಸಿಕೊಡು. ಕಷ್ಟಗಳ ಮಧ್ಯೆ ತಾಳ್ಮೆ ಕೊಡು. ಕಷ್ಟಗಳು ಬಂದಾಗ ನಾವು ಕುಗ್ಗಿಬಿಡುತ್ತೇವೆ. ಸಮಸ್ಯೆಗಳು ಹೆಚ್ಚಾದಾಗ ನಿನ್ನ ಸಮಯವನ್ನು ಮರೆತು ಬಿಡುತ್ತೇವೆ. ಅಳುತ್ತೇವೆ, ದೂರು ಹೇಳುತ್ತೇವೆ, ಆತುರ ಪಡುತ್ತೇವೆ. ಆದರೆ ಇಂದು ಹೇಳುತ್ತೇವೆ, ದೇವರೇ, ಸಮಸ್ಯೆಯನ್ನು ತೆಗೆದುಹಾಕುವುದಕ್ಕಿಂತ ಮೊದಲು ಅದನ್ನು ಸಹಿಸಿಕೊಳ್ಳುವ ತಾಳ್ಮೆಯನ್ನು ಕೊಡು ಎಂಬುದಾಗಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ
2ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ದೇವರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಎಂದು ಹೇಳುತ್ತದಲ್ಲವೇ? ಹೌದು ಕರ್ತನೆ, ಶೋಧನೆ ಬರುತ್ತದೆ, ಪರೀಕ್ಷೆ ಬರುತ್ತದೆ, ಕಷ್ಟಗಳು ಬರುತ್ತವೆ, ವಿರೋಧಿಗಳು ನೋಯಿಸುತ್ತಾರೆ. ಆದರೆ ಕಷ್ಟಗಳ ಮಧ್ಯೆ ತಾಳ್ಮೆ ಕೊಡು ದೇವರೇ. ನಿಮ್ಮ ಸಮಯಕ್ಕಾಗಿ ಕಾಯುವ ತಾಳ್ಮೆಯನ್ನು ಕೊಡು ದೇವರೇ. ನಾವು ಬೇಗ ಉತ್ತರ ಸಿಗಬೇಕೆಂದು ಬಯಸುತ್ತೇವೆ. ಬೇಗ ನಮ್ಮ ಪ್ರಾರ್ಥನೆಗೆ ಕಾರ್ಯ ಆಗಬೇಕು ಅಂದುಕೊಳ್ಳುತ್ತೇವೆ. ಆದರೆ ನೀನು ಸರಿಯಾದ ಸಮಯದಲ್ಲಿ ಕಾರ್ಯ ಮಾಡುವ ದೇವರು. ನಾವು ಕೇಳಿದ ಪ್ರಾರ್ಥನೆಗೆ ಉತ್ತರ ತಡವಾದರೂ ನೀನು ಮೌನವಾಗಿರುವುದಿಲ್ಲ ಎಂಬ ನಂಬಿಕೆಯನ್ನು ಕೊಡು. ಕೀರ್ತನೆ 27:14 ನೀವು ನಮಗೆ ಕಲಿಸಿಕೊಟ್ಟಂಥ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂದು ಹೇಳುತ್ತದಲ್ಲ. ನಿಮ್ಮನ್ನು ನಿರೀಕ್ಷಿಸಿಕೊಂಡಿರುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಆ ನಿರೀಕ್ಷೆಯ ಸಮಯದಲ್ಲಿ ತಾಳ್ಮೆಯಿಂದಿರುವುದಕ್ಕೆ ನಮಗೆ ಕಲಿಸಿಕೊಡು. ಕಾಯುವುದು ವ್ಯರ್ಥವಲ್ಲ, ನಿನ್ನ ಸಮಯವೇ ಅತ್ಯುತ್ತಮ ಸಮಯ. ಕರ್ತನೆ, ಆತುರ ಪಡದೆ, ಕೋಪಗೊಳ್ಳದೆ, ಗುಣಗುಟ್ಟದೆ, ತಾಳ್ಮೆಯನ್ನು ಕಳೆದುಕೊಳ್ಳದೆ ಸಮಾಧಾನದಿಂದಿರುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಕುಟುಂಬದಲ್ಲಿ ತಾಳ್ಮೆಯನ್ನು ಕೊಡಿರಿ ಕರ್ತನೆ. ಗಂಡ ಹೆಂಡತಿಯರ ನಡುವೆ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ, ಸಹೋದರ ಸಹೋದರಿಯರ ನಡುವೆ ಪ್ರೀತಿಗಿಂತ ಮೊದಲು ತಾಳ್ಮೆ ಬೇಕಾಗಿದೆ. ಹೌದು ಕರ್ತನೆ. 1 ಕೊರಿಂಥ 13:4 ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು ಎಂದು ಹೇಳುತ್ತದೆ. ಹೌದು ಕರ್ತನೆ, ಪ್ರೀತಿ ಇದ್ದರೆ ಬಹು ತಾಳ್ಮೆಯಿಂದಿರುವುದು ಬಹಳ ಅವಶ್ಯವಾಗಿದೆ. ಕರ್ತನೆ, ನಾವೊಬ್ಬರ ತಪ್ಪುಗಳನ್ನು ಕ್ಷಮಿಸಲು, ಒಬ್ಬರ ದುರ್ಬಲತೆಗಳನ್ನು ಸಹಿಸಿಕೊಳ್ಳಲು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸ್ವೀಕರಿಸಲು ನಿನ್ನ ತಾಳ್ಮೆಯನ್ನು ದಯಮಾಡಿ ನಮಗೆ ದಯಪಾಲಿಸು. ನಮ್ಮ ಮನೆಗಳಲ್ಲಿರುವ ಜಗಳಗಳನ್ನು ಸಮಾಧಾನವಾಗಿ, ತಾಳ್ಮೆಯಾಗಿ ಪರಿವರ್ತಿಸು. ಜನರೊಂದಿಗೆ ವರ್ತಿಸುವಾಗ ತಾಳ್ಮೆಯನ್ನು ಕೊಡು ದೇವರೇ. ಕೆಲವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ನೋಯಿಸುತ್ತಾರೆ, ಕೆಲವರು ದ್ರೋಹ ಮಾಡುತ್ತಾರೆ, ಕೆಲವರು ಅವಮಾನಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಪ್ರತೀಕಾರದ ಮನಸ್ಸನ್ನು ತೆಗೆದುಹಾಕು. ಯೇಸುವಿನಂತೆ ಕ್ಷಮಿಸುವ ಹೃದಯವನ್ನು ದಯಪಾಲಿಸಿಕೊಡು. ಎಫೆಸ ಪತ್ರಿಕೆಯಲ್ಲಿ 4:2 ನೀವು ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಎಂದು ನಿಮ್ಮ ವಾಕ್ಯವು ನಮಗೆ ಎಚ್ಚರಿಸುವಂಥದ್ದು ಆಗಿದೆ. ನಮ್ಮ ಬಾಯಿಂದ ಕಠಿಣ ಮಾತುಗಳು ಹೊರಡದಂತೆ ನೀವು ಕಾಪಾಡಿರಿ. ಎಲ್ಲದರಲ್ಲಿಯೂ ನಮ್ರತೆಯಿಂದಲೂ ದೀರ್ಘಶಾಂತಿಯಿಂದಲೂ ತಾಳ್ಮೆಯಿಂದಲೂ ಸಹನೆಯಿಂದಲೂ ಇರುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಸೇವೆಯಲ್ಲಿ ತಾಳ್ಮೆಯನ್ನು ದಯಪಾಲಿಸಿಕೊಡಿರಿ. ಕರ್ತನೆ, ನಿನ್ನ ಸೇವೆಯಲ್ಲಿ ಕೆಲವೊಮ್ಮೆ ಫಲಗಳು ಕಾಣುವುದಿಲ್ಲ, ಸಹಾಯವು ಸಿಗುವುದಿಲ್ಲ, ಕಷ್ಟಗಳು, ಕಣ್ಣೀರು, ವೇದನೆಗಳು ಉಂಟಾಗುತ್ತವೆ. ಕರ್ತನೆ, ಮನುಷ್ಯರ ಕರಗಳು ಸಹಾಯ ಮಾಡದೇ ಇದ್ದರೂ ದೇವರು ಸಹಾಯ ಮಾಡುತ್ತಾರೆಂಬ ನಿರೀಕ್ಷೆಯನ್ನು ನಮಗೆ ಅನುಗ್ರಹಿಸಿಕೊಡು. ಪ್ರಾರ್ಥಿಸುತ್ತೇವೆ, ಸುವಾರ್ತೆ ಸಾರುತ್ತೇವೆ, ಬೋಧಿಸುತ್ತೇವೆ, ಆದರೆ ಕೆಲವು ಸಾರಿ ಜನರು ಬದಲಾಗುವುದಿಲ್ಲ. ಅಂತಹ ಸಮಯದಲ್ಲಿ ನಿರಾಶರಾಗದಂತೆ ನಮಗೆ ತಾಳ್ಮೆಯನ್ನು ದಯಪಾಲಿಸಿಕೊಡಿರಿಯಪ್ಪ. ಗಲಾತ್ಯ ಪತ್ರಿಕೆಯಲ್ಲಿ 6:9 ನಿಮ್ಮ ವಾಕ್ಯವು ಹೇಳುತ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಎಂಬುದಾಗಿ. ಹೌದು ಕರ್ತನೆ, ಮನಗುಂದದಿದ್ದರೆ ಅಂದರೆ
ತಾಳ್ಮೆಯಿಂದಿರುವುದಕ್ಕೆ ನೀವು ನಮಗೆ ಸಹಾಯ ಮಾಡಿರಿ. ನಾವು ಬಿತ್ತುವ ಪ್ರತಿಯೊಂದು ಬೀಜವು ಒಂದು ದಿನ ಫಲ ಕೊಡುತ್ತದೆಂಬ ನಂಬಿಕೆಯನ್ನು ಕೊಡಿರಿ. ಆರ್ಥಿಕ ಸಂಕಷ್ಟದಲ್ಲಿ ತಾಳ್ಮೆ. ಕರ್ತನೆ, ಸಾಲಗಳು, ಕೆಲಸದ ಕೊರತೆ, ಆದಾಯದ ಸಮಸ್ಯೆ, ಕೈಯಲ್ಲಿ ಹಣವೇ ಉಳಿಯುವುದಿಲ್ಲ, ಸ್ವಲ್ಪ ಆದಾಯ, ಹೆಚ್ಚು ಖರ್ಚು, ನಿಭಾಯಿಸಲು ಸಾಧ್ಯವೇ ಇಲ್ಲ, ಹೇಗೆ ತಾಳ್ಮೆಯಿಂದಿರಲಿಕ್ಕಾಗುತ್ತೆ ಅಂತ ನಮಗನಿಸುತ್ತದೆಪ್ಪ. ಇವೆಲ್ಲ ನಮ್ಮ ಮನಸ್ಸನ್ನು ಆತುರಪಡಿಸುತ್ತವೆ. ಆದರೆ ನೀನು ನಮ್ಮ ಪೋಷಕನಾಗಿರುವಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನೀಗಿಸುತ್ತಾನೆ ಎಂದು ನೀವು ಹೇಳುತ್ತಿಲ್ಲ, ನೀಗಿಸುವನು ಎಂದು ಹೇಳುತ್ತಾ ಇದೆ. ಕರ್ತನೆ, ನೀನು ನಿನ್ನ ಮಹಿಮೆಯ ಐಶ್ವರ್ಯದ ಪ್ರಕಾರ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ದೇವರು. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿ ನಾವು ಬಿದ್ದಾಗ ತಾಳ್ಮೆ ಕಳೆದುಕೊಳ್ಳದ ಹಾಗೆ ನಮಗೆ ಸಹಾಯ ಮಾಡಿರಿ. ಅನ್ಯಾಯದ ಮಾರ್ಗಕ್ಕೆ ಹೋಗದಂತೆ ಕಾಪಾಡಿರಿ. ನಿನ್ನ ಸಮಯದವರೆಗೂ ಪ್ರಾಮಾಣಿಕವಾಗಿ ಕಾಯುವ ತಾಳ್ಮೆಯನ್ನು ನಮಗೆ ಕೊಡಿರಿ. ಸ್ತೋತ್ರ. ಆರೋಗ್ಯದ ಸಂಕಷ್ಟದಲ್ಲಿ ತಾಳ್ಮೆ. ಕರ್ತನೆ, ಕೆಲವರು ವರ್ಷಗಳಿಂದ ನೋವಿನಲ್ಲಿ ಬದುಕ್ತಾ ಇದ್ದಾರೆ. ಔಷಧಿಗಳು ತಗೊಂಡು ಸಾಕಾಗಿದೆ. ಆಸ್ಪತ್ರೆಗಳು ಸುತ್ತಾಡಿ ಸಾಕಾಗಿದೆ. ಪರೀಕ್ಷೆಗಳು, ಹಣ ಖರ್ಚು, ಪ್ರಯಾಸಗಳು ಇವೆಲ್ಲವರ ಮನಸ್ಸನ್ನು ದಣಿಸುತ್ತವೆ. ಕರ್ತನೆ, ಸಹನೆಯನ್ನು ಕೊಡಪ್ಪ, ಭರವಸೆಯನ್ನು ಕೊಡಪ್ಪ, ನಿನ್ನ ಸ್ಪರ್ಶವನ್ನು ಅನುಭವಿಸುವಂತೆ ಮಾಡಪ್ಪ. ನಿನ್ನ ಕೃಪೆ ಕೊಡು. ರೋಗವು ಹೋಗುವ ತನಕ ತಾಳ್ಮೆಯಿಂದಿರುವುದಕ್ಕೆ ಸಹಾಯ ಮಾಡಿರಿ. ಮನುಷ್ಯರ ಮಾತುಗಳಿಗೂ ವೈದ್ಯರ ಮಾತುಗಳಿಗೂ ಕುಗ್ಗಿ ಹೋಗದಂತೆ ನಿನ್ನ ಮಾತುಗಳ ಮೇಲೆ ಭರವಸೆವಿಟ್ಟು ನಡೆಯುವುದಕ್ಕೆ ಸಹಾಯ ಮಾಡಿರಿ. ನೀವೇ ಹೇಳುತ್ತೀರಿ, ಯೆಹೋವನೆಂಬ ನಾನೇ ನಿಮ್ಮ ಆರೋಗ್ಯದಾಯಕನು ಎಂಬುದಾಗಿ. ಹೌದು ಸ್ವಾಮಿ, ನೀವೇ ನಮ್ಮ ಆರೋಗ್ಯದಾಯಕನು. ಯಾಕೆಂದರೆ ಈ ಲೋಕ ನಮಗೆ ಅನಾರೋಗ್ಯ ಕೊಡುತ್ತದೆ, ಆದರೆ ನೀನು ನಮಗೆ ಆರೋಗ್ಯದಾಯಕನು. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯ ಹೇಳುತ್ತದೆ, ವಿಮೋಚನ ಕಾಂಡ 15:26 ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಆದರೆ ನೀವು ಶ್ರದ್ಧೆಯಿಂದ ನನಗೆ ಸರಿಬೀಳುವ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದುಕೊಂಡರೆ ಎಂದು ಹೇಳುತ್ತಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳಪ್ಪ. ಆರೋಗ್ಯದಲ್ಲಿ ತಾಳ್ಮೆಯಿಂದಿರುವುದಕ್ಕೆ ಸಹಾಯ ಮಾಡಿರಿ. ಆತ್ಮೀಕ ಬೆಳವಣಿಗೆಯಲ್ಲಿ ತಾಳ್ಮೆಗಾಗಿ ಪ್ರಾರ್ಥಿಸುತ್ತೇವೆ ದೇವರೇ. ನಾವು ಒಂದೇ ದಿನದಲ್ಲಿ ಪರಿಪೂರ್ಣರಾಗುವುದಕ್ಕೆ ಸಾಧ್ಯವಿಲ್ಲ. ಪ್ರತಿದಿನ ಸ್ವಲ್ಪವಾಗಿ ನಮ್ಮನ್ನು ರೂಪಿಸುವ ದೇವರು ನೀವಾಗಿದ್ದೀರಿ. ಗಿಡ ನೆಟ್ಟ ಒಡನೆಯೇ ಅದು ಬೆಳೆದು ಮರವಾಗುವುದಿಲ್ಲ. ಮಗು ಹುಟ್ಟಿದ ಒಡನೆ ಬೆಳೆದು ದೊಡ್ಡವನಾಗುವುದಿಲ್ಲ. ಪ್ರಾರಂಭಿಸಿದ ಮೇಲೆ ಬೇಗನೆ ಯಾವುದೂ ಸಿಗುವುದಿಲ್ಲ. ಆತ್ಮೀಕ ಜೀವಿತವು ಬೆಳವಣಿಗೆಯು ರಾತ್ರೋರಾತ್ರಿ ಬೆಳೆಯುವುದಲ್ಲ. ಒಂದೇ ದಿನ ಒಂದೇ ಭಾನುವಾರ ಬೆಳೆಯುವುದಲ್ಲ. ಪ್ರತಿದಿನ ನಿಮ್ಮಲ್ಲಿ ಬೆಳೆಯುವುದು, ಪ್ರತಿದಿನ ಸ್ವಲ್ಪವಾಗಿ ಬೆಳೆಯುವುದು. ಆದ್ದರಿಂದ ನಮ್ಮನ್ನು ನಾವು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳದಂತೆ ನಿನ್ನ ಕೈಯಲ್ಲಿ ರೂಪುಗೊಳ್ಳುತ್ತಿರುವ ಪಾತ್ರೆಗಳೆಂಬ ಅರಿವನ್ನು ನಮಗೆ ಕೊಡಿರಿ. ಸುಂದರ ಪಾತ್ರೆ, ದೇವರ ವ್ಯತ್ಯಾಸವಾದ ಪಾತ್ರೆ, ದೇವರ ಪ್ರಯೋಜನಕರವಾದಂಥ ಪಾತ್ರೆ, ದೇವರೇ, ಈ ಪಾತ್ರೆಗಳು ಸಮಯವನ್ನು ತೆಗೆದುಕೊಳ್ಳುತ್ತವೆ. ನಮ್ಮ ಆತ್ಮೀಕ ಬೆಳವಣಿಗೆಯೂ ಕೂಡ ಅದೇ ರೀತಿ ಎಂದು ತಿಳಿದು ತಾಳ್ಮೆಯಿಂದಿರುವುದಕ್ಕೆ ನಮಗೆ ಕಲಿಸಿಕೊಡಿರಿ ಕರ್ತನೆ. ನಿರೀಕ್ಷೆಗಳು ನೆರವೇರದಾಗ ತಾಳ್ಮೆಯನ್ನು ಕೊಡಿರಿ ಕರ್ತನೆ. ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ ನಮಗೆ ತಾಳ್ಮೆಯನ್ನು ಕೊಡಿ ಕರ್ತನೆ. ಕೆಲವು ಕನಸುಗಳು ಇನ್ನೂ ನೆರವೇರಿಲ್ಲ, ಕೆಲವು ಪ್ರಾರ್ಥನೆಗಳು ಇನ್ನೂ ಉತ್ತರಿಸಲ್ಪಟ್ಟಿಲ್ಲ, ಕೆಲವು ಬಾಗಿಲುಗಳು ಇನ್ನೂ ತೆರೆಯಲಿಲ್ಲ. ಆದರೂ ಇಂದು ಹೇಳುತ್ತೇವೆ, ದೇವರೇ, ನನ್ನ ಯೋಜನೆಗಿಂತ
ನಿನ್ನ ಯೋಜನೆ ಶ್ರೇಷ್ಠ ಅಪ್ಪ. ನನ್ನ ಜೀವನವನ್ನು ನಿನ್ನ ಕೈಯಲ್ಲಿ ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ. ನನ್ನ ನಿರೀಕ್ಷೆಯನ್ನು ನೆರವೇರಿಸುವ ದೇವರು ನೀನು. ನಾನು ನಿರೀಕ್ಷೆಯಲ್ಲಿ ನೆರವೇರದೇ ಇದ್ದಾಗ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ. ನಿನಗೆ ಸ್ತೋತ್ರ. ಯೇಸುವಿನ ತಾಳ್ಮೆಯನ್ನು ಕೊಡು ಎಂದು ನಾವು ಪ್ರಾರ್ಥಿಸೋಣ. ಕರ್ತನೇ, ನಿಮ್ಮಲ್ಲಿದ್ದ ಆ ತಾಳ್ಮೆ ಭೂಮಿಯ ಮೇಲೆ ಯಾರಲ್ಲಿಯೂ ಇರಲಿಲ್ಲ. ನೀವು ಹೊಂದಿದ ಆ ತಾಳ್ಮೆಯ ಗುಣವನ್ನು ನಿನ್ನ ಮಗುವಾದ ನನಗೆ ದಯಪಾಲಿಸಿ ಕೊಡಿರಿ ಅಪ್ಪ. ಆ ತಾಳ್ಮೆಯ ಗುಣವು ನನ್ನಲ್ಲಿ ಬರಲಿ ಏಸಪ್ಪ. ಆ ತಾಳ್ಮೆಯು ನನ್ನಲ್ಲಿ ನೆಲೆಗೊಳ್ಳಲಿ. ಆ ತಾಳ್ಮೆಯು ನನ್ನಲ್ಲಿ ಸ್ಥಿರಗೊಳ್ಳಲಿ. ಆ ತಾಳ್ಮೆಯು ಅನೇಕರಿಗೆ ಗೊತ್ತಾಗಲಿ. ನಾನು ಪ್ರಾರ್ಥಿಸ್ತೇನೆ. ನೀನು ಅವಮಾನಿಸಲ್ಪಟ್ಟೆ ದೇವರೇ, ಒಡೆಯಲ್ಪಟ್ಟೆ, ಉಗಿಯಲ್ಪಟ್ಟೆ, ನೋಯಿಸಲ್ಪಟ್ಟೆ, ಶಿಲುಬೆಗೆ ಏರಿಸಲ್ಪಟ್ಟೆ. ಆದರೂ ಪ್ರತಿಕಾರ ಮಾತ್ರ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಲೂಕ 23:34 ಹೇಳಿದ ಪ್ರಕಾರ, ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೋ ಇವರು ಅರಿಯರು ಎಂದು ಹೇಳಿದಿರಿ. ಅಂತಹ ತಾಳ್ಮೆಯ ಮನಸ್ಸನ್ನು ನಮಗೂ ಕೊಡು ದೇವರೇ. ನಮ್ಮನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸುವ ಹೃದಯವನ್ನು ಕೊಡು. ಬೈಯುವಾಗ, ವೇದನೆಗೊಳಿಸುವಾಗ, ಕಷ್ಟಗೊಳಿಸುವಾಗ ನಾವು ಕರ್ತನೇ ಯೇಸುವೆ ನಿನ್ನ ಕೃಪೆ ಕರುಣೆಗಳನ್ನು ಅನುಸರಿಸಿ ನಡೆಯುವುದಕ್ಕೆ ಸಹಾಯ ಮಾಡಿರಿ. ಕರ್ತನೇ, ಇಂದು ನನ್ನ ಜೀವನದ ಪ್ರತಿಯೊಂದು ಆತುರವನ್ನು ನಿನ್ನ ಪಾದಗಳಲ್ಲಿ ಇಡುತ್ತೇನೆ. ನನ್ನ ಕೋಪವನ್ನು ತೆಗೆದುಹಾಕು, ನನ್ನ ಆತಂಕವನ್ನು ದೂರ ಮಾಡು, ನನ್ನ ಅಸಹನೆಯನ್ನು ಬದಲಾಯಿಸು. ನನ್ನ ನಿರೀಕ್ಷೆಗಳನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸುತ್ತೇನೆ. ನಾನು ಓಡುವುದಿಲ್ಲ, ಆತುರ ಪಡುವುದಿಲ್ಲ, ನಿನ್ನ ಸಮಯಕ್ಕಾಗಿ ಕಾಯುತ್ತೇನೆ. ನೀನು ಮಾಡುವ ಪ್ರತಿಯೊಂದು ಒಳ್ಳೆಯದೇ ಎಂದು ನಾನು ವಿಶ್ವಾಸ ಇಡುತ್ತೇನೆ. ಪ್ರೀತಿಯ ಯೇಸುವೆ, ನೀನು ನನ್ನ ಜೀವನದ ಕುಂಬಾರನು. ನಾನು ನಿನ್ನ ಕೈಯಲ್ಲಿರುವ ಮಣ್ಣಾಗಿದ್ದೇನೆ. ನಿನ್ನ ಇಷ್ಟದಂತೆ ನನ್ನನ್ನು ರೂಪಿಸು. ಅಗತ್ಯವಿದ್ದರೆ ಕಾಯಿಸು, ಅಗತ್ಯ ಬಿದ್ದರೆ ಪರೀಕ್ಷಿಸು, ಅಗತ್ಯವೆನಿಸಿದರೆ ತಿದ್ದು. ಆದರೆ ಯಾವ ಸಂದರ್ಭದಲ್ಲಿಯೂ ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದಂತೆ ಕಾಪಾಡು. ಇಂದಿನಿಂದ ನನ್ನ ಮಾತುಗಳಲ್ಲಿ ತಾಳ್ಮೆ ಇರಲಿ, ನನ್ನ ಕಣ್ಣುಗಳಲ್ಲಿ ನಿರೀಕ್ಷೆ ಇರಲಿ, ನನ್ನ ಹೃದಯದಲ್ಲಿ ಸಮಾಧಾನ ಇರಲಿ, ನನ್ನ ಆತ್ಮದಲ್ಲಿ ವಿಶ್ವಾಸ ಇರಲಿ. ಕರ್ತನೇ, ಇದುವರೆಗೂ ನಿನ್ನ ಸಮ್ಮುಖದಲ್ಲಿ ಇದ್ದ ದೇವರೇ ತಾಳ್ಮೆಗಾಗಿ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಇದ್ದ ಸಮಾಧಾನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದೇವರೇ, ಪ್ರಾರ್ಥಿಸಿದ ಹಾಗೆ ನನ್ನ ಕುಟುಂಬದಲ್ಲಿ ತಾಳ್ಮೆ ಇರಲಿ, ನನ್ನ ಉದ್ಯೋಗದಲ್ಲಿ ತಾಳ್ಮೆ ಇರಲಿ, ನನ್ನ ಅನಾರೋಗ್ಯದಲ್ಲಿ ತಾಳ್ಮೆ ಇರಲಿ, ನನ್ನ ಪ್ರಾರ್ಥನೆಯಲ್ಲಿ ತಾಳ್ಮೆ ಇರಲಿ, ನನ್ನ ಸೇವೆಯಲ್ಲಿ ತಾಳ್ಮೆ ಇರಲಿ, ನನ್ನ ನಂಬಿಕೆಯಲ್ಲಿ ತಾಳ್ಮೆ ಇರಲಿ. ಕರ್ತನೇ, ಯೆಶಾಯ 40:31 ವಾಕ್ಯ ಹೇಳಿದ ಪ್ರಕಾರವಾಗಿ, ಹೌದು ದೇವರೇ, ನಾವು ಎಲ್ಲಿ ನಿಮ್ಮನ್ನು ನಿರೀಕ್ಷಿಸುತ್ತೇವೋ ಹೊಸ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಹೌದಪ್ಪ, ನಿರೀಕ್ಷೆ ಎಂಬುದು ತಾಳ್ಮೆಯಿಂದಿರುವಂಥದ್ದು. ನಿನ್ನ ಸಮಯಕ್ಕಾಗಿ ಕಾಯುವ ಶಕ್ತಿಯನ್ನು ಕೊಡು. ನಿನ್ನ ಚಿತ್ತದಲ್ಲಿ ನಡೆಯುವ ವಿಧೇಯತೆಯನ್ನು ಕೊಡು. ಕೊನೆಯವರೆಗೂ ನಂಬಿಗಸ್ತರಾಗಿರುವ ಕೃಪೆಯನ್ನು ಅನುಗ್ರಹಿಸಿಕೊಡು. ನಮಗೆ ತಾಳ್ಮೆಯನ್ನು ಅನುಗ್ರಹಿಸುವವನು, ತಾಳ್ಮೆಯಲ್ಲಿ ನಮ್ಮನ್ನು ನಡೆಸುವವನು, ನಿಮ್ಮ ಹಾಗೆ ನಮ್ಮನ್ನು ರೂಪಾಂತರ ಪಡಿಸುವವನೂ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ಕರ್ತನೇ. ಆಮೇನ್, ಆಮೇನ್, ಆಮೇನ್.